ಆಗಿದೆ ಕೊಡಲಿಕ್ಕೆ. ಈಗ ನಿಮಗೆ ರೈತ ಇದ್ರ ಬಗ್ಗೆ MSP ಬದಲಾಗಿ ಸಾಕಷ್ಟು ಪ್ರಶ್ನೆ ಮಾಡ್ಯದ ನಮ್ಮ ವಾಹಿನಿ. ಅಲ್ರಿ ನೀವು ಈ MSP ಹೆಚ್ಚು ಮಾಡಿರಿ ಇಲ್ಲ ಮುಟ್ಟಬೇಕಲ್ಲ, ಕಾನೂನಾಗಿ ಮಾಡುವಲ್ರಿ. ಅದು ನಿಮಗೆ ಮಾಡ್ತಾರೆ ಕಾನೂನು, ಅವರು ಮಾಡ್ತಾಯಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಅಂದರೆ BJPನೂ ಮಾಡ್ತಾಯಿಲ್ಲ, ಜೊತೆಗೆ ಕಾಂಗ್ರೆಸ್ಸು ಮಾಡ್ತಾಯಿಲ್ಲ, JDS ಅಂತೂ ಮೊದಲು ಮಾಡ್ತಾಯಿಲ್ಲ. ಮತ್ತು ಏನು ಹಿಂಗಾದ್ರೆ ಎಷ್ಟು ಸುಳ್ಳು ಹೇಳೋದು, ಎಷ್ಟೊಂದು ಜುಮಲಾಗಳು ಅಂತ. ಇವತ್ತು ಪರಿಹಾರ ಕೊಡ್ತೀವಿ, ಇವತ್ತು ನೋಡಿ ಹೋರಾಟ ನೋಡ್ತಾ ಇದ್ವಿ ನಾವು. BJPಗೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ಏನೆಲ್ಲ ಬಾಯಿಗೆ ಬಂದೆಲ್ಲ ಮಾತಾಡ್ತಿದ್ದಾರೆ. ಅಶೋಕ್ ಆಗಿರ್ಬೋದು, ಮುಂದೆ ಚಲೋ ನಾರಾಯಣರಾಗಿರ್ಬೋದು, ಅದು ಮತ್ತು ಇನ್ನುಳಿದವರಾಗಿರ್ಬೋದು, ಎಲ್ಲರೂ ಇವತ್ತು ಏನಪ್ಪ ಎಷ್ಟು ಪ್ರೀತಿ ಇದಾರಪ್ಪ ಇವರು ಅಂತೇಳಿ. ಆದರೆ ನಮ್ಮ ಕಾಲದಲ್ಲಿ ಈ ಕೋವಿಡ್ ಅತ್ಯಂತ ದುರಂತ ಹೊರತು ಬಿದ್ದಿತ್ತು ಆಕ್ಸಿಜನ್ ಸಲುವಾಗಿ. ಅದ್ರ ಬಗ್ಗೆ ಬರೀ 2 ಲಕ್ಷ 5 ಲಕ್ಷ ಘೋಷಣೆ ಮಾಡೋದಾ, ಯಾಕಪ್ಪ ಹೆಚ್ಚಿಗೆ ಮಾಡಲಿಲ್ಲ ಅಂತ ಇವತ್ತು ಪ್ರಶ್ನೆ ಮಾಡೋದಂಗಾಗಿದೆ. ಕಾಂಗ್ರೆಸ್ಗೂ ಅಷ್ಟೇ ರಾಹುಲ್ ಗಾಂಧಿ ಅವರು ವಚನ ಕೊಟ್ಟರು, ಇಲ್ಲ ಮಾಡ್ತೀವಿ, ನಿಮಗೆಲ್ಲ ಉಳಿಸ್ಕೊಳ್ತೀವಿ, ಮಾಡ್ತೀವಿ ಅಂತೇಳಿ ಇವತ್ತಿಗೂ ಇಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಅದಕ್ಕಾಗಿ ಇವತ್ತು ಅಲ್ಲಿಯ ಹೋರಾಟಗಾರರು, ಚಾಮರಾಜನಗರದ ಹೋರಾಟಗಾರರು, ಅದರಲ್ಲೂ ದಲಿತ ಮುಖಂಡ CM ಕೃಷ್ಣಮೂರ್ತಿ ಅವರು, ಇನ್ನುಳಿದವರು ಈ ಒಂದು ಏನಪ್ಪ ಅಂತಂದ್ರೆ ಪ್ರಶ್ನೆ ಮಾಡ್ತಾಯಿದ್ದಾರೆ. ನಮಗೊಂದು ಇನ್ನೊಬ್ಬರು ಒಂದು ಯಾಕಪ್ಪ ಹಿಂದುಳಿದವರು ದಲಿತರು ಏನಪ್ಪ ಹಾದಿ ಮೇಲೆ ಬಿದ್ದಿದ್ದಾರೆ ಅನ್ನುವಂಗೆ ಅವರು ಇವತ್ತು ಮೀಟಿಂಗ್ ಕರೆದು ಮಾತಾಡಿಸ್ತಾ ಇದ್ದಾರೆ. ಮಾತಾಡಬೇಕು ನಾವು ನಮ್ಮ